ಸಾ 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 ಮೇಡಮರೇ ತಗೊಳ್ಳಿ, ನಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಂದ್ಬಿಟ್ಟಿದ್ರಲ್ಲ ನೀವು, ಅದಕ್ಕೆ ನಮ್ಮ ಅಮ್ಮನ ಬಿಡ್ಲಿ ಅಂತೇಳ್ಬಿಟ್ಟು 10 ಲಕ್ಷ ರೂಪಾಯಿ ತಂದೀವ್ನಿ. ಫೋನ್ ಹಾಕಿದ್ರಲ್ಲ ಪೊಲೀಸ್ ಸ್ಟೇಷನಿಂದ, ಕದ್ದಿರೋ 10 ಲಕ್ಷ ರೂಪಾಯಿ ವಾಪಸ್ ತಂದು ಕೊಡಬೇಕು ಅಂತೇಳ್ಬಿಟ್ಟು ಈಗ ನೋಡಿ ತಂದಿದ್ದೀನಿ 10 ಲಕ್ಷ ರೂಪಾಯಿನ. ದಯವಿಟ್ಟು ನಮ್ಮ ಅಮ್ಮಂದು ಯಾವ ತಪ್ಪು ಏನು ತಪ್ಪು ಇಲ್ಲ, ದಯವಿಟ್ಟು ನಮ್ಮ ಅಮ್ಮನ ಬಿಟ್ಬಿಟ್ಟು ಕಳಿಸಿ ನಮ್ಮ ಅಮ್ಮನ. ಬುಡಿ ನಮ್ಮ ಅಮ್ಮನ, ನಾವು ಇಲ್ಲೆಲ್ಲನೂ ಆಗಲ್ಲ, ಇರೋಕ್ಕಾಗಕ್ಕಿಲ್ಲ, ನಮ್ಮನ್ನೆಲ್ಲ ನಮ್ಮ ಅಮ್ಮ ಪಪ್ಪ ಭಾಳ ನೊಂದ್ಕೊಬಿಟ್ಟಿರ್ತದೆ. ನೀವು ಅಡಿಯೋದು ಬಡಿಯೋದು ಏನೂ ಮಾಡಿಲ್ಲ ತಾನೇ, ದಯವಿಟ್ಟು ಬಿಟ್ಟು ಕಳಿಸಿ. ಮಾಡೋದಲ್ಲ ಅಲ್ಕ ಕೆಲಸ ಏನು ಮಾಡಿಲ್ಲ ತಾನೇ. ಮಾಡಿದ್ದಂಗೆ ಇಲ್ಲಿ ಕೂರ್ಸ್ಕೊಂಡಿದ್ವಿ, ಇಲ್ಲಿ ಸನ್ಮಾನ ಮಾಡ್ಕೊಂಡು. ಕಳತನ ದುಡ್ಡನ್ನ ಏನು ತಗೊಂಡೋಗಿ ಸಲೀಸಾಗಿ ಮಾಡಿಕೊಂಡಿದ್ದೀರಾ ಅಂತಂದರೆ ಅಬ್ಬಬ್ಬಬ್ಬಬ್ಬಬ್ಬ. ಮೇಡಮರೇ ನಮಗೆ ಗೊತ್ತಿಲ್ಲ ಮೇಡಮರೇ, ಇದು ಕಳ್ತನ ದುಡ್ಡು ಅಂತ ಹೇಳ್ಬಿಟ್ಟು, ದೇವ್ರನ್ನೇ ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಕಳ್ತನ ದುಡ್ಡು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಗೊತ್ತಿದ್ರೆ ನಾವೇನು ಮುಡ್ತಾ ಇದ್ವಾ, ನೀವೇನೇ ಹೇಳಿ, ನನಗೇನು ಗೊತ್ತಿಲ್ಲ. ನನಗೆ ಹಿಂಗೆಲ್ಲ ಕಳ್ತನ ಎಲ್ಲನೂ ಮಾಡ್ಕೊಂಬಂದವ್ರೆ ಅಂತೇಳಿ ಈ 10 ಲಕ್ಷ ಕೊಡೋಕ್ಕೆ ಹೊಟ್ಟೆ ಉರಿತೈತೆ ಮೇಡಮರೇ. ಉರಿತದೆ, ಕಂಡರ್ ದುಡ್ಡಲ್ವಾ, ಉರಿತಿದ್ದಂಗೆ ಇನ್ನೇನಾಯ್ತದೆ, ಕಂಡರ್ ದುಡ್ಡು ಹೊಟ್ಟೆ ಉರಿಲೇಬೇಕಲ್ವಾ, ಅದಕ್ಕೆ ಸರಿಯಾಗಿ ಉರಿದೈತೆ ಬಿಡು. ಹಂಗೆ ಅನ್ಬೇಡಿ ಮೇಡಮರೇ, ಹಂಗೆ ಅನ್ಬೇಡಿ. ಬೇಜಾರಾಯ್ತದೆ ನೀವು ಹಂಗೆ ಅನ್ಬೇಡಿ. ನಾನು ಏನು ಅಂತ ತೆಪ್ಪು ಮಾಡಿವ್ನಿ ನಾನು, ನೀವೇ ಹೇಳಿ ಅಂತ ತೆಪ್ಪು. 10 ಲಕ್ಷ ರೂಪಾಯಿ ಕೊಟ್ಟಿರೋದನ್ನ ಇದು ಮಾಡಿದ್ದೇನು ತಪ್ಪ? ನೀವು ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡಿ. ಫಸ್ಟು ದುಡ್ಡು ಕೊಡಿಲಿ ಮೇಡಮರೇ, ನಮ್ಮ ಅಮ್ಮನ ಕಳಿಸ್ಕೊಟ್ಬಿಡಿ ಮೇಡಮರೇ, ನಮ್ಮ ಅಮ್ಮನ ಪ್ಲೀಸ್ ಕಳಿಸ್ಕೊಟ್ಬಿಡಿ. ನಮ್ಮ ಅಮ್ಮರು ಶಾನೆ ಎಂದೂ ಹಿಂಗೆ ಜೈಲಾಗಿಲ್ವಲ್ಲ, ನಮ್ಮ ಅಮ್ಮಂಗೆ ಭಾಳ ನೋವಾಗಿರ್ತದೆ, ಶಾನೆ ನೋವಾಗಿರ್ತದೆ. ದಯವಿಟ್ಟು ನಮ್ಮ ಅಮ್ಮನ ಕಳಿಸ್ಕೊಟ್ಬಿಡಿ ಪ್ಲೀಸ್, ನಮ್ಮ ಅಮ್ಮನ ಕಳಿಸಿ. ನಿಂತ್ಕೊಳ್ಳಮ್ಮ. 10 ಲಕ್ಷ ಕೊಡೋಕ್ಕೆ ಹೊಟ್ಟೆ ಎಲ್ಲ ಉರಿದೋಯ್ತಾಯ್ತು ನನಗಂತೂ. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವೇ, ಎಷ್ಟು ಹೊಟ್ಟೆ ಉರಿತಾಯ್ತು ಗೊತ್ತಾ. ಸ್ಕೂಟಿ ತಗೋಬೇಕು, ಒಡವೆ ಮಾಡಿಸ್ಕೋಬೇಕು, ಏನೇನೋ ಆಸೆ ಮಾಡಿಕೊಂಡಿದ್ದೆ ನಾನಂತೂ. ಅನ್ಯಾಯವಾಗಿ ಎಲ್ಲ ಹಾಳಾಗೋಯ್ತೆ. ಎಷ್ಟು ಹೊಟ್ಟೆ ಉರಿತಾಯ್ತು ನನಗೆ ಅಂದರೆ ತಡ್ಕೋಬೇಕಷ್ಟೆ. ಮಗಳೇ, ಅಮ್ಮ ನೀನು ಜೈಲಿಗೆ ಹೋಗ್ಬೇಕಾದ್ರೆ ನಾನಿರಲಿಲ್ಲ ಕಣಮ್ಮ, ಇಲ್ಲಾಂದರೆ ಅಲ್ಲೇ 10 ಲಕ್ಷ ರೂಪಾಯಿ ತೆಗೆದು ಕೊಟ್ಬಿಟ್ಟು ಸುಮ್ಮನಿರಿಸ್ಬಿಡ್ತಿದ್ದೆ. ದೇವ್ರಣೆ ನಾನು ಇರಲಿಲ್ಲ ಕಣಮ್ಮ, ಗೊತ್ತಾಗಲಿಲ್ಲ ನನಗೆ. ಇಲ್ಲಾಂದರೆ ಇಲ್ಲಿ ಗಂಟ ಬಿಡ್ತಾ ಇದ್ನ. ನೀನೇನಿಯ ಹೇಳು ಮಗಳೇ. ಪೊಲೀಸರು ಹೆಂಗೆ ಹೊಡೆದ್ರು ಗೊತ್ತಾ ಮಗಳೇ, ನನಗೆ ಪಟ 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 ಅಂತೇಳ್ಬಿಟ್ಟು ಹೊಡೆದ್ಬಿಟ್ರು ಮಗಳೇ. ನನಗಂತೂ ಹೆಂಗೆ ಹೊಡೆದ್ರು ಗೊತ್ತಾ, ಎಷ್ಟು ನೋವಾಯ್ತೈತೆ ಗೊತ್ತಾ ನಂಗಂತೂ. ಯಾಕನ ಬೇಕೋ ಈ ವೈನ್ ಸಾವಾಸ ಮಾಡಿಬಿಟ್ಟು ಹೆಂಗಾಗೋಯ್ತು ನೋಡು. ನೋಡಿ, ಅಮೌಂಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಕರ್ಕೊಂಡೋಗಿ ಇಲ್ಲಿಂದ ಸುಮ್ಮನೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಾತಾಡಿವ್ರಂತೆ. ಮೇಡಮ್ ಅವರೇ, ನಾನು ಹೆಂಡತಿದಾಗೆ ದುಡ್ಡು ಕಳ್ತನ ಆಗಿತ್ತು ಅಂತ ಹೇಳಿದ್ದೀನಿ, ದಯವಿಟ್ಟು ಇವರು ಕೊಟ್ಟಿದ್ದೆ ಅಂತ ಹೇಳ್ಬೇಡಿ ಮೇಡಮ್ ಅವರೇ. ನನ್ನ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟು ಏನಿಲ್ಲ, ನನ್ನ ಹುಟ್ಲಿಲ್ಲ ಅನಿಸ್ಬಿಡ್ತಾಳೆ ಮೇಡಮ್ ಅವರೇ. ದಯವಿಟ್ಟು ಕಳ್ತನ ಆಗಿದ್ದು ದುಡ್ಡು ಸಿಕ್ತು ಅಂತ ಹೇಳಿ ಮೇಡಮ್ ಅವರೇ, ಅಷ್ಟೇ ನೀವು ಕೇಳೋದು. ದಯವಿಟ್ಟು ಬೇರೆ ಇನ್ನೇನು ಹೇಳ್ಬೇಡಿ ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ. ಮಾಡೋದೇ ಅಲ್ಕ ಕೆಲಸ, ಬಂದ್ಬಿಟ್ಟು ಇದನ್ನು ಬೇರೆ ಹೇಳ್ತಾರೆ. ನಡೀರಿ. ಎಲ್ಲ ನಿಮ್ಮಿಂದನೇ ಆಗಿದ್ದು, ನಿಮ್ಮಿಂದ ಎಂಥ ಗತಿ ಬಂದ್ಬಿಡ್ತು ನನಗಂತೂ. ಎಲ್ಲ ನಿಮ್ಮಿಂದನೇ ಹಾಳಾಗೋಗ್ಬಿಟ್ಟೆ ನಾನಂತೂ. ನಿಮ್ಮಿಂದ ನಿಮ್ಮ ನೆಮ್ಕೊಂಡು ಎಂಥ ಪರಿಸ್ಥಿತಿಗೆ ತಂದುಬಿಟ್ರಿ ನೋಡಿ ನೀವಂತೂ. ನನ್ನ ಜೈಲಿಗೆ ಬರೋ ಪರಿಸ್ಥಿತಿಗೆ ತಂದುಬಿಟ್ರಿ. 10 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ನಡೀರಿ. ನಿಮ್ಗೆ ಹೆಂಡತಿ ಹತ್ರ ಹೇಳಿವ್ರಂತೆ, ನಾನೇನಿಯಾ ಇನ್ನೊಬ್ಬ ಎಳ್ಳೆ ಹೆಂಡತಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಟ್ಟು ಪರಿಚಯ ಮಾಡ್ಸಿವ್ರಂತೆ. ನೋಡಿರಿ ಇವಾಗ ಮಂತಕ್ಕೆ. ಲೇ, ಅವಳು ಅಷ್ಟೇ ನನ್ನ ಕತೆ ಮುಗಿಸ್ಬಿಡ್ತಾಳೆ. ನಿಮಗೆ ಕಾಸು ತಾನೇ ಬೇಕು, ನಾನು ಹೆಂಗೋ ಅರೇಂಜ್ ಮಾಡ್ತೀನಿ. ಕಾಸನ್ನ ಉಸಿ ಸುಮ್ಕಿರ್ರಮ್ಮಿ. ಅಯ್ಯೋ, ನೀವು ಹೆಂಗೆಂಗೋ ಹಾಡಕ್ಕೆ ಹೋಗ್ಬೇಡಿ, ಕಾಸು ತಾನೇ ನಾನು ಚೂರು ಅರೇಂಜ್ ಮಾಡ್ತೀನಿ, ಸುಮ್ಮನಿರ್ರಿ. ಹೆಂಗೆಂಗೋ ಹಾಡ್ಕೊಂತಿರು, ನಾನು ಇದು ಮಾಡಕ್ಕೆ ಬರ್ಬೇಡ್ರಿ ನೀವು ನನ್ನ. ಉಸಿ ಸುಮ್ಕಿರ್ರಿ. ಬಾಮ, ಇನ್ನೊಂದು 2 ದಿನ ನೋಡೋಣ. ಹಿಂಗೆ ಆದರೆ ಏನೋ ಒಂದು ಮಾಡೋಣ ಗೊತ್ತಿಯಾ, ಬಾ ಹೋಗೋಣ. ಲೇ, ನಿಂತ್ಕೊಳ್ರೆ. ಅಯ್ಯೋ, ಬೇಕಿತ್ತ ನನಗೆ ಈ ತಲೆನೋವೆಲ್ಲನೂ. ಪದ್ದು ಅವರೇ, ಪದ್ದು ಮೇಡಮರೇ ನೀವು? ಹಾಂ, ಪದ್ದು ಅವರು. ಹಾಂ, ಪದ್ದು ಒಳಗಡೆ ಅವಳೆ. ಹಾಂ ಮೇಡಮರೇ, ಏನು ಮೇಡಮರೇ? ತಗೊಳ್ಳಿ ನಿಮ್ಮ ದುಡ್ಡು. ಅಂತೂ ಇಂತೂ ನಿಮ್ಮ ದುಡ್ಡು ಸಿಕ್ಕಿದೆ ಇವತ್ತು. ಅದೇ ಸರಿರಲಿಲ್ಲ, ಅದಕ್ಕೆ ನನ್ನೇ ಹೇಳಿದ್ರು ತಗೊಂಡೋಗಿ ಕೊಡಿ ಅಂತೇಳ್ಬಿಟ್ಟು, ಅದಕ್ಕೆ ನಾನೇ ಬಂದೆ ಕೊಡೋಕ್ಕೆ. ಅಪ್ಪ ದೇವ್ರೆ, ಕೊನೆಗೂ ಸಿಕ್ಬಿಡ್ತಲ್ಲ. ಇದಕ್ಕಿನ್ನೂ ಇನ್ನೇನು ಬೇಕು ನನಗಂತೂ. ಕೊನೆಗೂ ಹೆಂಗೂ ದುಡ್ಡು ಹುಡಿ ಕೊಟ್ಬಿಟ್ಟಲ್ಲ ಮೇಡಮರೇ, ಭಾಳ ಸಂತೋಷ ಆಗ್ತಾಯಿತ್ತು ನನಗಂತೂ. ತುಂಬ ಥ್ಯಾಂಕ್ಸ್ ಮೇಡಮರೇ, ತುಂಬ ಥ್ಯಾಂಕ್ಸು. ಇಟ್ಸ್ ಮೈ ಡ್ಯೂಟಿ. ಓಕೆ ಮೇಡಮರೇ, ಕೊನೆಗೂ ನಮ್ಮ ದುಡ್ಡು ಕೊಡಿಸ್ಬಿಟ್ರಲ್ಲ ಸಾಕು. ಹೆಂಗೋ ನಿಮ್ಮ ನೆಮ್ಕೊಂಡು ನಿಮ್ಮ ಇದಕ್ಕೆ ಅಂತೇಳ್ಬಿಟ್ಟು ನೆಮ್ಕೊಂಡು ಇದು ಮಾಡಿದ್ದಕ್ಕೂ ಸಾಕಾಯ್ತು ಬಿಡಿ. ನಿಮ್ಮ ನೆಂಬಿದ್ದಕ್ಕೆ ಹೆಂಗೋ ನಮ್ಮ 10 ಲಕ್ಷ ರೂಪಾಯಿ ವಾಪಸ್ ಬಂದ್ಬಿಡ್ತಲ್ಲ. ಅಯ್ಯೋ ಮೇಡಮರೇ, 10 ಲಕ್ಷ ಸಿಕ್ಬಿಡ್ತಾ? ಹಾಂ, 10 ಲಕ್ಷ ಸಿಕ್ಕಿದೆ ನೋಡಿ. ಬಂದು ಪೊಲೀಸ್ ಸ್ಟೇಷನಲ್ಲಿ ಬಂದ್ಬಿಟ್ಟು ಒಂದು ಸೈನ್ ಹಾಕಬೇಕು. ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಾಗ ಒಂದು ಸೈನ್ ಹಾಕ್ಬಿಟ್ಟು ಹೋಗಿ. ಹಾಂ ಸರಿ ಆಯಿತು ಮೇಡಮರೇ. ಲೇಯ್ ಪದ್ದಿ, ಈಗ ಕೊಟ್ಟ ತಾನೇ ನನ್ನ ಗಂಡಿಗೆ 10 ಲಕ್ಷ ರೂಪಾಯಿ ನಿಮ್ಗೆ ವಾಪಸ್ ಸಿಗ್ದಂಗೆ ಆಯ್ತು ತಾನೆ. ನೋಡು, ಮನೆಯ ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ಏನೋ ನಾನು ಇಬ್ಬರು ಜೊತೆಗೆ ನನ್ನ ಮನೆಗೆ 10 ಲಕ್ಷ ರೂಪಾಯಿ ಹೆಂಗೋ ದುಡ್ಡು ಇದಾಯ್ತದೆ ಅಂದ್ಕೊಂಡಿದ್ದೆ. ಈಗ 10 ಲಕ್ಷ ರೂಪಾಯಿ ನೋಡು, ದೇವ್ರ ದಯೆಯಿಂದ ಎಲ್ಲ ಸಿಕ್ಬಿಡ್ತು ತಾನೆ. ಕಳೆದೋಗಿರೋ ದುಡ್ಡೆಲ್ಲ ಅಂದರೆ ವಾಪಸ್ ಸಿಕ್ಬಿಟ್ಟೈತೆ. ಕಳೆದೋಗಿರೋ ದುಡ್ಡೆಲ್ಲ ವಾಪಸ್ ಸಿಕ್ಕೈತೆ ಅಂತ ಹೇಳಿದ್ಮೇಲೆ ಸುಮ್ಮನೆ ರೈಟ್ ಹೇಳ್ತಿರ್ಬೇಕು ಅಷ್ಟೇ. ಏನಿಯ ನಾನೇನು ಇಲ್ಲೇನು ಗೂಟ ಹೊಡ್ಕೊಂಡೇನು ಕೂತ್ಕೊಳ್ಳೋಕ್ಕಿಲ್ಲ, ನನಗೂ ಹೋಗೋದು ಗೊತ್ತು, ಸುಮ್ಕಿರ್ರಿ. ಏನೋ ಇವರೇ ನಾನು ಕಾಸು ಹುಡಿ ಕೊಟ್ಟಂಗೆ ಹೇಳ್ತಾರೆ. ನೀವೇ ನಾನು ಕಾಸೇನು ಹುಡಿ ಕೊಟ್ಟಿಲ್ಲ, ನಾನು ಕಷ್ಟ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳಿ ಹುಡುಕ್ಸಿ ತಗೊಂಡ್ರದು. ಏನು ಇವರೇನು ದೊಡ್ಡದಾಗಿ ಇವ್ರು ಕೊಟ್ಬಿಟ್ಟವ್ರೆ ನಂಗೆ ಬಿಲ್ಡಪ್ ನೋಡು. ಬಂಗಾರಿ ರೀ ಬಂದ್ಬಿಟ್ರಾ ಕೊನೆಗೂ? ಅಪ್ಪ
ಈಗ ನನಗೆ ಸಮಾಧಾನ ಆಯಿತು. ಕೊನೆಗೂ ಬಂದ್ಬಿಟ್ರಲ್ಲ ಅಷ್ಟೇನೇ ಸಾಕು. ಅಪ್ಪ ಪೊಲೀಸ್ ಸ್ಟೇಷನಿಂದ ಹೆಂಗ್ರಿ ಬಂದ್ರಿ, ಹೆಂಗೋ ನೋಡಿದ್ರಿ ದೇವರು ಅದಕ್ಕೇನೆ ಕಷ್ಟಪಟ್ಟಿರೋ ದುಡ್ಡು ಯಾವತ್ತೂ ಮೋಸಾಗಕ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರ ಹೆಂಗೋನು 10 ಲಕ್ಷ ರೂಪಾಯಿ ಸಿಕ್ಬಿಟ್ಟೈತೆ. 10 ಲಕ್ಷ ರೂಪಾಯಿನೂ ಪದ್ದಿ ಕೈ ಸಿಕ್ಬಿಟ್ಟೈತೆ. ಇನ್ನು ಮನೆಯೆಲ್ಲ ನಮ್ದೇನೇನಿಯ. ಸದ್ಯ ಪೊಲೀಸ್ನವ್ರು ಏನೂ ಹೇಳಿಲ್ಲ. ಪೊಲೀಸ್ನವ್ರು ಏನನ್ನ ಹೇಳ್ಬಿಟ್ಟಿದ್ರಂತೂ ಮುಗ್ದೋಗ್ಬಿಟ್ರದು. ಸದ್ಯ ಏನು ಹೇಳಿಲ್ವಲ್ಲ ನನ್ನ ಪುಣ್ಯಕ್ಕೆ. ಹೌದೌದೌದು. ಬರ್ರಿ, ಇನ್ನು ಯಾಕೆ ಚಿಂತೆ ಮಾಡ್ತೀರಾ? ಇಷ್ಟೊಂದು ಚಿಂತೆ ಮಾಡೋಂಥ ಅವಶ್ಯಕತೆ ಏನೈತೆ? ಬರ್ರಿ, ಹೆಂಗೋ ಸಿಕ್ತಲ್ಲ ಎಲ್ಲನೂ. ಇನ್ನೇನು ಬೇಕು ಇದಕ್ಕಿನ್ನೂ? ಬರ್ರಿ ಬರ್ರಿ. ನಡಿ ನಡಿ. ಸಂಜೆ ಅಷ್ಟೊತ್ತಿಗೆ ಮನೆ ಖಾಲಿ ಮಾಡಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಈಗ ದುಡ್ಡು ಕೊಟ್ಟಿದ್ದೀವಿ ತಾನೆ, ಎತ್ಕೊಂಡೋಗೋದು ಯಾರಿಗಾನ ಕೊಟ್ಕೊಂಡು ಏನಾರ ಮಾಡ್ಕ. ತಿರ್ಗೇನ ಕಳ್ತನ ಗಿಳ್ತನ ಆಯಿತು ಅಂತ ಬಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ನನ್ನ ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಸೆಟಪ್ ಕೊಡೋವಷ್ಟು ಇದು ಮೀರೋಗ್ಬಿಟ್ಟಿದ್ರೆ ಈಗ ಗೊತ್ತಾಯ್ತಾ ಈ ಪೊದ್ದಿ ಏನು ಅಂತ ಹೇಳ್ಬಿಟ್ಟು. ಇನ್ನೊಂದ್ಕಿಂತ ನನ್ನ ಸವಸಕ್ಕೆ ನನ್ನ ದುಡ್ಡಿನ ಸವಸಕ್ಕೆ ಬರ್ದಿದ್ದಂಗೆ ದೂರ ಇದ್ರೆ ಭಾಳ ಒಳ್ಳೇದು. ನಾನೇನು ಯಾರಿಗೂ ಕೊಟ್ಟಿರಲಿಲ್ಲ. ನನ್ನ ಕಿವಿಗೆ ನೋಯ್ಕಕ್ಕೆ ಬರಬೇಡ. ನನಗೂ ಗೊತ್ತು ಯಾರೇನು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಅತ್ತೆ ತಗೊಳ್ಳಿ ಈ ದುಡ್ಡನ್ನ, ಹಂಗೇನಿ ನಾನು ಕೊಟ್ಟಿದ್ನಲ್ಲ ಆಕಾಶನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ಮನೆ ಓನರ್ ಐತಲ್ಲ ಅಮ್ಮಂಗೆ ಕೊಟ್ಬಿಟ್ಟು ಎಲ್ಲನೂ ರಿಜಿಸ್ಟ್ರೇಷನ್ ನಾಳೆ ಏನೇ ಇಟ್ಕೊಳ್ಳೋಣ. ನಾಳೆ ಹೆಂಗಿದ್ರು ಒಳ್ಳೆ ದಿನನೇನಿಯ. ನಾಳೆ ರಿಜಿಸ್ಟ್ರೇಷನ್ ಎಲ್ಲನೂ ಇಟ್ಕೊಂಡ್ಬಿಟ್ಟು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದು ಮಾಡ್ಕೊಳ್ಳೋಣ. ಸರಿನಾ? ನಡೀರಿ ಅತ್ತೆ, ನಡೀರಿ ಪಟ್ ಅಂತೇಳ್ಬಿಟ್ಟು ಹೋಗೆಲ್ಲ ಮುಗಿಸ್ಕೊಳ್ಳೋಣ. ತಿರು ಮನೆ ಕಾಸು ಇಕ್ಕೋದು, ಇನ್ನೊಬ್ರು ಯಾರೋ ಕುತ್ಕೊಂಡು ಹೋಗೋದು ಎಲ್ಲ ಯಾಕೆ ಬೇಕು? ಯಾರಿಗೂ ಕೊಡ್ತಿದ್ದಂಗೆ ನೆಟ್ಟಿಗೆ ಸುಮ್ಕೆನೇನಿಯ ನಮ್ಮ ಪಾಡಿಗೆ ನಾವು ದುಡ್ಡು ಕೊಟ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಿರೋಣ. ಈ ಮನೆಗಿದ್ದಷ್ಟು ನಮಗೆ ತೊಂದರೆ ಏನಿಯ. ನಡೀರಿ. ಅದೆಷ್ಟು ಕಿತ್ತ ಏಳಿಯ ಕೊಡು ಬಾ ಹೋಗನ್ ಬಾ. ನೀನು ಬಾ ಮೀ, ನನಗೇನು ಗೊತ್ತಾಗಿಲ್ಲ. ನೀನು ಬಾ, ಎಲ್ಲ ಜೊತೆಗೆ ಏನಿಯ ಹೋಗ್ಬಿಟ್ಟು ಹೆಂಗನೂ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಬಗ್ಗೆ ಎಲ್ಲ ಮಾತಾಡ್ಕೊಂಬಿಟ್ಟು ನೆಟ್ಟಿಗೆ ಬರೋಣ. ಬಾ. ನಡೀರಿ ಅತ್ತೆ. ನೀನು ಹಿಂಗೆ ಇದ್ರೆ ಆಗಕ್ಕಿಲ್ಲ ಕಣಮ್ಮ. ಹಿಂಗೆ ಇದ್ರೆ ನೋಡ್ದ 10 ಲಕ್ಷ ರೂಪಾಯಿ ಕೈಗೆ ಬಂದಿರೋದು ಹೋಯ್ತು. ಅವ ಹಿಂಗೆ ಬಿಡಬಾರ್ದು ನೋಡು. ಅದೇನಾಯ್ತದೋ ಆಗಲಿ, ನಮಗೂ ಆಸ್ತಿ ಭಾಗ ಬೇಕೇ ಬೇಕು. ನಾನು ಅಷ್ಟೇ ಏನಿಯ ಇವ್ರು ಎರಡನೇ ಹೆಂಡ್ತಿ ಅಂತೇಳ್ಬಿಟ್ಟು ನಾವು ಕುಂತ್ಕೊಳ್ಳೋಣ. ಸರಿನಾ? ನಮಗೂ ಭಾಗ ಬರಲೇಬೇಕು ಕಣಮ್ಮ. ನೋಡಿ ವಯ್ಯ ಕೊಡ್ತೀನಿ ಅಂತೇಳ್ಬಿಟ್ಟು ಹೆಂಗೆ ನಾಮ ಹಾಕ್ಬಿಟ್ಟವನೆ. ಇವನಿಗೆ ಯಾರು ತಲೆ ಕೆಡಿಸ್ಕೊತಾರೆ ಅಮ್ಮ? ಅದೆಲ್ಲ ಗೊತ್ತಿಲ್ಲ ನನಗಂತೂ ನಮ್ಮ ಆಸ್ತಿ ಪಾಲು ನಮಗೆ ಬರಲೇಬೇಕು. ಹಂಗೆ ಮಾಡು ಅಷ್ಟೇ ನೀನಿಯ. ನೋಡು ಹಿಂಗೆ ಇದ್ಬಿಟ್ರೆ ವಯ್ಯ ನಾಮ ಹಾಕ್ಬಿಡ್ತಾನೆ ಕಣಮ್ಮ. ಯಾಕನ ಮದುವೆ ಮಾಡ್ಕೊಂಡು ನನ್ನ ಗಡ್ಡೆನ ತಗ ಹೆಂಗೋ ನೆಮ್ಮದಿಯಾಗಿದ್ದಿದ್ರು ಆಗೋದು. ಹಿಂಗೆಲ್ಲ ಮಾಡ್ಬಿಟ್ಟು ಯಾಕನ ಮದುವೆ ಮಾಡ್ಕೊಂಬಿಟ್ಟು ಪಾಪ ನಿನ್ನ ಜೀವನವೇ ಹಿಂಗೆ ತಂದ್ಬಿಟ್ಟು ನಾ ಕಾಣೆ. ನೋಡಮ್ಮಿ, ನೀನು ಏನು ಹೇಳ್ತೀಗ ಅದು ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಕೈಗೆ ಬಂದಿರೋ 10 ಲಕ್ಷ ರೂಪಾಯಿ ಹಾಳು ಮಾಡ್ಬಿಟ್ನಲ್ಲ ಕಂತ್ರಿ ನನ್ನ ಮಗ. ಹಿಂಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ, ಹಂಗೆ ಹಾಳಾಗಿ ಹೋಗ್ಬಿಡ್ತಲ್ಲ. ಎಷ್ಟು ಬೇಜಾರಾಯ್ತೈತೆ ಗೊತ್ತಾ ನಂಗಂತೂ. ಅಯ್ಯೋ ಸಿಕ್ಕಾಪಟ್ಟೆ ನೋವಾಯ್ತಾಯ್ತು ನನಗಂತೂ. 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ದೆ ಜೈಲಿಗೆ ಬೇರೆ ಹೋಗ್ಬಿಟ್ಟು ಬಂದಲ್ಲ ಮೀ. ಅದೇ ಇನ್ನೂ ಭಾಳ ನೋವಾಯ್ತಿರೋದು. ಅಂದರೆ ಜೈಲಿಗೆ ಹೋಗಿದ್ದು ಬಂದಿದ್ದು ಎಷ್ಟು ನೋವಾಯ್ತದೆ. ನೀನೇನೇ ಹೇಳು. ಅದಕ್ಕೆ ನಿನಗೆ ಹೇಳಿದ್ದು ಬರೋ ದುಡ್ಡನ್ನ ಬಿಡೋದು ಬೇಡ, ಬರೋ ದುಡ್ಡನ್ನ ಕಿತ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಹೇಳಿದ್ದು. ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಕ್ಕಿಲ್ಲ. ನೋಡಮ್ಮ, ಈಗಿನ ಕಾಲದಾಗ ದುಡ್ಡಿನ ಮುಂದೆ ಏನೂ ಇಲ್ಲ. ನೀನು ಕಟ್ಕೊಂಡು ನೀನು ಚೆನ್ನಾಗಿ ಇದು ಮಾಡ್ಕೊಂಡು ಬಳಸ್ಕೊಂಡು ಎಲ್ಲ ಬಿಟ್ಬಿಟ್ರೆ ನೀನು ಸುಮ್ಮನೆ ಇದ್ಬಿಡ್ಬೇಕಾ? ಹೇಳು ನೀನು. ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ನೀನಂತೂ. ಸರಿ ಬಿಡು, ಆಯಿತು. ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇನ್ನು ಯಾಕೆ ಸುಮ್ಮನೆ ಅದು ಇದು ಅಂತ ಮಾತಾಡಬೇಕು? ನಡಿ ಹೋಗೋಣ. ಏನೋ ರಿಜಿಸ್ಟ್ರೇಷನ್ ಏನೋ ಐತಲ್ಲ, ಅಷ್ಟೊಳಗೆ ನಮ್ಮದು ಮಾಡಿಸ್ಕೊಳ್ಳೋಣ. ಸುಮ್ಕಿರು ಎಲ್ಲನೂ. ಸರಿ ಆಯಿತು. ನೋಡ್ಲ ಮಗ, ನಾನು ನಿಮ್ಮ ಅತ್ತೆ ಅಲ್ಲ, ನಾನೇನೇ ನಿಮ್ಮ ಅಮ್ಮ. ನಿನಗೂ ಗೊತ್ತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನೋಡು, ಇವಳ ಜೊತೆ ಇನ್ನು ಸಾಯ ಗಂಟೆ ಇದ್ರೂ ನೀನು ಹಿಂಗೆ ಇದ್ಬಿಟ್ಟು ಹಿಂಗೆ ಸಾಯ್ಬೇಕಾಯ್ತದೆ. 10 ಪೈಸೆನೂ ನಿಂಗೆ ಲಾಭ ಇಲ್ಲ. 10 ಪೈಸೆ ಕಾಸು ಕೊಡೋಕ್ಕಿಲ್ಲ ಕಣ್ಲ. ನೋಡು, ಅವಳನ್ನ ಮದುವೆ ಮಾಡ್ಕೊಂಡಿದ್ದೀಗಲ್ಲ, ಅವಳದೇನೋ ಒಡವೆ ಕೊಡ್ತೀನಿ ಅಂತ ಹೇಳೋಲ್ಲ. ಒಡವೆ ತಗೊಂಡ್ಮೇಲೆ ನೆಟ್ಟಿಗೆ ನನ್ನ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಇಲ್ಲಿರೋದು ಬೇಡ ಕಣ್ಲ. ಇಲ್ಲಿ ಎಷ್ಟು ಇದ್ರೂ ಅಷ್ಟೇ ಏನಿಯ. ನೋಡು, ಆಮೇಕಿಂದ ಏನೋ ಒಂದು ಮಾಡಿದ್ರಾಯ್ತು. ನೀನು ಹೆಂಡ್ತಿನಿ ಕರ್ಕೊಂಡು ನೋಡಿ ನೆಟ್ಟಿಗೆ ಹೋಗ್ಬಿಡೋಣ. ನೋಡಿ, ನಾನು ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ. ಅಂತ ಚಿಕ್ಕ ಮನೆಗೆ ಬಂದ್ಬಿಟ್ಟು ಅಲ್ಲೆಲ್ಲ ಇದ್ಬಿಟ್ಟು ಮಾಡೋಕ್ಕೆ ನಂಗೆ ಗೊಸಿನೂ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ. ನೀನು ಹೋಗ್ಲೇಬೇಕು ಕಣಪ್ಪ. ಹೋಗಿದ್ದಂಗೆ ನೀನು ಇರಿಸ್ಕೊಳಕ್ಕಾಯ್ತದ? ನಮ್ಮ ಮೇಲೆ ನಿಮ್ಮ ಅಮ್ಮ ಎಲ್ಲ ಗೂಬೆ ಕೂರಿಸ್ತಾವಳೆ. ಇಷ್ಟು ದಿನ ನೀನು ಶಾನೆ ನಿಂತಾಗ ಏನೂ ಹೇಳಿರಲಿಲ್ಲ. ಮಗ ಅಂತ ನೀನೇ ಸಾಕಿದ್ದೆ. ಆದರೂ ನಮ್ಮ ಮೇಲೆ ತೆಪ್ಪರಿಸ್ಬಿಟ್ಟು ನಮ್ಮನ್ನೇ ಹೆಂಗೆ ಸಿಕ್ಕರಂಗೆ ಏನೇ ಮಾತಾಡ್ತಾವಳೆ. ನಮ್ಮ ಬಗ್ಗೆ ಏನೇ ಹೆಂಗದ್ರಂಗೆ ಏನೇ ಹೇಳೋದು, ಹೆಂಗದ್ರಂಗೆ ಏನೇ ನಮ್ಮ ಬಗ್ಗೆ ಏನೇ ಮಾತಾಡೋದು. ಇದೆಲ್ಲನೂ ಬೇಕಾ? ಹಾಗಾದ್ರೆ ನಿನಗೂ ಇಷ್ಟ ಇಲ್ವೇ ನಮ್ಮ ನಿಮ್ಮ ಮನೆಗಿರೋದು? ನಾನು ಈಚೆ ಕಡೆ ಕಳಿಸ್ಬೇಕು ಅಂತ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಏನು? ನಾನು ಈಚೆ ಕಡೆಗೆ ಹೋಗ್ಬಿಟ್ರೆ ನೀನು ಆರಾಮಾಗಿರ್ತೀರಾ ಅಂತ ಹೇಳ್ಬಿಟ್ಟು ಹಂಗಾರೆ ಎಲ್ಲ ಆಸ್ತಿನೂ ಅವ್ನಿಗೆ ಏನೇ ಕೊಟ್ಬಿಡ್ತೇ ಏನು? ಹೆಂಗಿದ್ರು ಸ್ವಂತ ಮಗ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ ಏನೇ ಈ ನಡುವೆ ನಾನು ಸ್ವಂತ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟು ಇವಾಗ ನೋಡಿದ್ರೆ ಹೆಂಗೆ ಸಿಕ್ಕರೆ ಹಂಗೆ ಏನೇ ಇವ್ರ ಮನೆಗೆ ಹೋಗ್ಬಿಟ್ಟು ಬಾಳಕ್ಕಾಗ್ತದೆ ನನ್ನ ಕೈಲಿ. ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇನೆ. ಅಯ್ಯೋ, ನೀನು ಹೆಂಡತಿ ತಗೊಬಿಟ್ಟು ಬತ್ತಲ್ಲ ಅರ್ಧ ಕೆಜಿ ಬಂಗಾರವಾ? ಅದು ನೀನೇನು ಎತ್ಕೊಂಡು ಬೇಡ ಅಂದವ್ರು ಯಾರು ಕಣಪ್ಪ? ನೀನು ಓದಿಸ್ಲಿಲ್ವಾ, ನೋಡ್ಕೊಂಡಿಲ್ವಾ, ಮಾಡಲಿಲ್ವಾ? ಅದೇನಾಯ್ತು ಬಂಗಾರವಾ? ನೀನೇನೇ ಎತ್ಕೊಂಡು ಹೋಗು. ಬೇಡ ಅಂತಂದವ್ರು ಯಾರು? ನಿಂಗೆ ಆ ಬಂಗಾರವಾ ನಿನಗೆ ಏನೇ ಕೊಟ್ಬಿಡ್ತೀನಿ. ನಾವೇನು ಮುಟ್ಟಕ್ಕಿಲ್ಲ, ಏನೂ ಇಲ್ಲ. ನಿಮ್ಮ ಅಮ್ಮನ ಬಾಯಿ ಬಜಾರಿಯಾಗಿ ಹೋಗ್ಬಿಟ್ಟವಳು ನಿಮ್ಮ ಅಮ್ಮಂತೂ. ಏನಾರ ಮಾಡ್ಕೊಂಡು ನೀವಿಬ್ರು ಹೆಂಗನ ಮಾತಾಡ್ಕೊಂಡು ಹೆಂಗನ ಹೋಗ್ರಿ. ನನ್ನ ಮೇಲೆ ಮಾತ್ರ ಏನು ಗೂಬೆ ಕೂರಿಸ್ಬೇಡಿ. ನೀನು ಹೆಂಡತಿ ಥರ ಅರ್ಧ ಕೆಜಿ ಬಂಗಾರವಾ ಹಿಂಗೆ ಕೊಟ್ಬಿಟ್ಟು ಕಳಿಸ್ತೀನಿ ನಾನು. ಮಗ ಸಾಕು. ಎಲ್ಲ ಇವ್ರ ಮನೆಗೆ ದುಡ್ಡು ನೀನು ಇಕ್ಕಿದ್ದು. ಇವ್ರ ಮನೆಗೆ ಎಷ್ಟು ಅಂತ ಹೇಳ್ಬಿಟ್ಟು ದುಡ್ದಿಕ್ತಿಯಾ? ನೋಡು, ನೀನು ಎಂಡ್ರಿಗೆ ರೂಪಂಗೆ ಫೋನ್ ಹಾಕ್ಬಿಟ್ಟು ಅರ್ಧ ಕೆಜಿ ಬಂಗಾರ ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡು. ನೀನು ಹಿಂಗೆ ಇದ್ಬಿಟ್ರೆ ಕೇಳ್ಬಿಡ್ತಾರೆ ಅವರು. ನೀನು ಅರ್ಜೆಂಟ್ ಮಾಡಿದ್ರೇನೇ ತಂದು ಕೊಡೋದು ಅವಳು. ನೀನು ಫೋನ್ ಹಾಕ್ಬಿಟ್ಟು ಕೇಳು. ನೋಡು, ನಾನು ಬಿಸ್ನೆಸ್ ಮಾಡಬೇಕು, ತಗೊಬಿಟ್ಟು ಬಂದು ಕೊಡ್ಲಾ ಅಂತ ಹೇಳ್ಬಿಟ್ಟು ಕೊಡು, ತಂದ್ಬಿಟ್ಟು ನಂಗೆ ಬೇಕೇ ಬೇಕು ಅಂತ ಕೇಳು ನೀನು. ನನಗೊಳ್ಳೆ ಕರ್ಮ ಹೋಗ್ಬಿಟ್ಟೈತೆ.
ನೋಡ್ಲ ಮಗ, ಈಗ ದುಡ್ಡಿಲ್ಲ ಅಂದರೆ ನಿನಗೆ ಏನೇನೂ ಇಲ್ಲ. ನಿನ್ನ ಹೆಂಡ್ತಿ ನೀನಿಯ ಬರಬೇಕು, ನಿನ್ನ ಹೆಂಡ್ತಿ ನೀನಿಯ ಕೊಡಬೇಕು ಅಷ್ಟೇ. ನೀನು ಹೋಗ್ಬಿಟ್ಟು ಅದು ಏನು ಮಾಡ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀಯೋ ಹೋಗಿ ಇಸ್ಕೊಂಬಿಟ್ಟು ಬಾ ಹೋಗು. ಅವಳು ಆ ಮನೆಗೆ ಏನಿ ಅವಳೆ, ಇಲ್ಲಿಗೇನು ಬರೋ ಲೆಕ್ಕದಾಗ ಕಾಣೆ ನಾನಂತುವೆ. ಹೋಗಿ ಇಸ್ಕೊಂಬಿಟ್ಟು ಬಾ ಹೋಗು. ಸರಿ ಆಯಿತು, ಏನೋ ಒಂದು ಮಾಡ್ತೀನಿ. ನನಗಂತೂ ಬಿಕಾರಿ ಥರ ಇರೋಕ್ಕೆ ಮಾತ್ರ ನನಗೆ ಇಷ್ಟ ಇಲ್ಲ. ಈಗಲೇ ಹೇಳಿದ್ದೀನಿ, ಈ ಬಿಕಾರಿ ಕತ್ತೆ ಎಲ್ಲವೇ ನನಗೆ ಬೇಕಾಗಿಲ್ಲ. ನನ್ನ ಹೆಂಡ್ತಿ ಅರ್ಧ ಕೆ ಜಿ ಬಂಗಾರ ಅಂದರೆ ಎಷ್ಟೊಂದು ಲಕ್ಷ ದುಡ್ಡು ಬರ್ತದೆ ಅಲ್ವಾ? ಆಯಿತು ಬಿಡು, ಆಮೇಕಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಫಾರಿನಾಗ ವೀಸಾ ಎಲ್ಲ ಮುಗ್ದೋಯ್ತು, ಇನ್ನು ಮತ್ತೆ ಫಾರಿನ್ಗೆ ಹೋಗೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಾನಂತೂ. ಎಲ್ಲ ನಿಮ್ಮಗಳು ಮಾತು ಕಟ್ಕೊಂಡು ಇಲ್ಲಿಗೆ ಬಂದೇ ಹಾಳಾಗೋಗಿದ್ದು ನಾನು. ಏನೋ ಬಿಸ್ನೆಸ್ ಮಾಡ್ತೀವಿ, ದುಡ್ಡು ಬರುತ್ತೆ, ದುಡ್ಡು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಒಳ್ಳೆ ಗ್ರಾಚಾರಕ್ಕೆ ಬಂತು ನನಗಂತೂ. ನನ್ನ ಮಗಂಗೋಸಿ ಮುಂಗೋಪ ಶಾನೆ ಆದ್ರೂ ಬಹಳ ಒಳ್ಳೆನು. ಹೆಂಗನ ಮಾಡಿ ನನ್ನ ಜೊತೆ ಸುಮ್ಕೆ ಏನಿಯ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಏನಿಯ ಇಲ್ಲೇ ಬಿಟ್ಬಿಟ್ರೆ ಆಯ್ತದ ನನ್ನ ಮಗುನ? ಇಲ್ಲಂತೂ ಬಿಡಕ್ಕಿಲ್ಲಪ್ಪ, ಸುಮ್ಮನೆ ನ್ಯಾಟು ಕರ್ಕೊಂಡು ಹೋಗ್ಬಿಡ್ತೀನಿ ನಾನಂತುವೆ. ಇಲ್ಲಿ ಬಿಟ್ಬಿಡ್ತಾನೆ, ಏನು ಮಾಡೋಕ್ಕಾಯ್ತದೆ? ಇಲ್ಲಿ ಬಿಟ್ಬಿಟ್ಟು ನನ್ನ ಮಗ ಚೆನ್ನಾಗಿ ದುಡಿತಾನೆ, ಕಂಡ್ರೆಲ್ಲ ಕಿತ್ಕೊಂಡು ತಿಂತಾವ್ರೆ. ನಿನ್ನ ಮಗ ನಮಗೇನು ದುಡ್ದುಬಿಟ್ಟು 10 ಪೈಸೆನೂ ಕೊಟ್ಟಿಲ್ಲ. ನಾವೇ ಇನ್ನು ಪಾರಿನ್ಗೆ ಹೋಗಿ ಎಷ್ಟು ಸಹಾಯ ಮಾಡಿದ್ದೀವಿ ನಾವು? ನೀವೇನು ಪುಕ್ಸಟ್ಟೆ ಸಹಾಯ ಮಾಡಿಲ್ಲ, ಆಸ್ತಿ ಎಲ್ಲ ಬೇಡ ಅಂತ ಬರ್ಕೊಟ್ಟಿದ್ದು ತಾನೇ ಸಹಾಯ ಮಾಡಿರೋದು ನೀವು. ಇದೊಳ್ಳೆ ಸಂದ ಕೇಳ್ತಿರಲ್ಲ. ನನ್ನ ಮಗಂಗೆ ಬರಬೇಕಾಗಿರೋದೆಲ್ಲ ಬಂದ್ಬಿಡ್ಲಿ, ಆಮೇಕಿಂದ ಹೇಳ್ತೀನಿ. ಈ ಮನೆಯಾಳಿಗಳಿಂದ ನನಗಂತೂ ನೆಮ್ಮದಿಲ್ಲ. ತೊಲಗ್ಬಿಟ್ರೆ ಸಾಕು, ನಾನು ನನ್ನ ಗಂಡ ಇಬ್ಬರೇ ಆತ ನೆಮ್ಮದಿಯಾಗಿದ್ಬಿಡ್ತೀವಿ ಅತ್ತಾಗಿ ಮನೆಗೆ.